ಈ ದಿನದ ಸುದ್ದಿ ನೋಡೋಣ ಬನ್ನಿ ವೀಕ್ಷಕರೇ. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಸಂಬಂಧಿತ ಸದ್ಯದ ಯುದ್ಧ ನಿಲ್ಲಬೇಕು. ಯುದ್ಧದಿಂದ ಪ್ರಪಂಚದಲ್ಲಿ ಶಾಂತಿ ನೆಲೆಸಲು ಸಾಧ್ಯವಿಲ್ಲ. ಯಾವುದೇ ಸಮಸ್ಯೆ ಇರಲಿ ಮಾತುಕತೆ ನಡೆಸಿ ಶಾಂತಿಯುತವಾಗಿ ಬಗೆಹರಿಸುವುದು ಉತ್ತಮ ಮತ್ತು ಜನರ ಬದುಕನ್ನು ರಕ್ಷಿಸುವುದು ಅವಶ್ಯಕವಾಗಿದೆ ಎಂದು ತುಪ್ಪರಗಿ ಮಠದ ಸದ್ಗುರು ಸಮರ್ಥ ಪ್ರಭುದೇವ ಮಹಾರಾಜರು ಚಂದ್ರೋದಯ ಚಾನಲದ ಮೂಲಕ ಪ್ರಪಂಚದ ಎಲ್ಲ ದೇಶಗಳಿಗೆ ಯುಗಾದಿ ಹಬ್ಬದ ದಿನದಂದು ಈ ಸಂದೇಶವನ್ನು ನೀಡಿದರು. ವೀಕ್ಷಕರೇ, ಅನುಸರಿಸಿ ಆಚರಿಸಿ ವಿಶ್ವ ಶಾಂತಿಯನ್ನು ಬಯಸುತ್ತಾ ಬಂದಂತಹ ದೇಶವಾಗಿದೆ. ಇಂಥ ದೇಶದ ಸಂಸ್ಕೃತಿಯಿಂದ ಜಗತ್ತು ಪಾಠ ಕಲಿತಾನೂ ಬಂದಿದೆ. ಅಂಥ ಸಮಯದಲ್ಲಿ ಇಂದಿನ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ದಾದರೆ ಜಗತ್ತಿನ ತುಂಬೆಲ್ಲ ಹಾಹಾಕಾರದ ಪರಿಸ್ಥಿತಿ ಎದ್ದು ತೋರ್ತಾ ಇದೆ. ವಿಶೇಷವಾಗಿ ಈ ಒಂದು ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಸಂಬಂಧಿತ ಈ ಯುದ್ಧ ಏನು ಪ್ರಾರಂಭವಾಗಿದೆಯೋ ಅದು ಜಗತ್ತಿನ ಸರ್ವನಾಶಕ್ಕೂ ಕಾರಣವಾಗಬಹುದು ಅನ್ನುವಂಥ ದಿಶೆಯಲ್ಲಿ ಮುಂದುವರಿತಾ ಇದೆ. ಅದರ ಸಲುವಾಗಿ ಭಾರತ ಮಹಾಸಾಗರವು ಶಾಂತಿಯ ಸಂದೇಶವನ್ನು ಈ ಜಗತ್ತಿಗೆ ನೀಡುವಂತಾಗಲಿ, ಅದಕ್ಕೆ ನಾವು ಬಯಸೋದು ವಿಶ್ವಶಾಂತಿ, ಅರ್ಥಾತ್ ಯುದ್ಧಕ್ಕೆ ವಿರಾಮ. ಈ ಯುದ್ಧವನ್ನು ವಿರಾಮಗೊಳಿಸಬೇಕಾಗಿತ್ತಂದ್ರೆ ಸರ್ಕಾರಗಳು, ಪಾರ್ಟಿ ಪಕ್ಷಗಳು, ಬುದ್ಧಿಜೀವಿಗಳು, ವಿಜ್ಞಾನಿಗಳು ಎಲ್ಲರೂ ಕೂಡಿ ಚರ್ಚಾತ್ಮಕವಾದಂಥ ರೀತಿಯೊಳಗ, ಸಂವಾದದ ರೀತಿಯೊಳಗ ಇವತ್ತ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದನ್ನ ವಿಚಾರ ಮಾಡುವಂತ ಸಮಯ ಬಂದಿದೆ. ಅದಕ್ಕಾಗಿ ಯುದ್ಧ ಇದು ಪರಿಹಾರವಲ್ಲ. ಈ ಅಣ್ವಸ್ತ್ರ, ಶಸ್ತ್ರಾಸ್ತ್ರ ಇವತ್ತ ಎಲ್ಲಿ ಬೇಕಲ್ಲಿ ಆ ಸೇಡಿನ ಇಚ್ಛಾ ಮನೋವುಳ್ಳಂಥ ವ್ಯಕ್ತಿತ್ವಗಳಿಂದ ಇವತ್ತು ಜಗತ್ತಿಗೆ ಹಾನಿಕಾರಕವೇ ವಿನಃ ಜಗತ್ತಿನಲ್ಲಿ ಶಾಂತಿ ಸ್ಥಾಪಿಸುವುದು ಅಸಾಧ್ಯವಾದಂಥ ಮಾತು. ಇದನ್ನ ಯಾವತ್ತೂ ಚರ್ಚಾದ ಮೂಲಕ, ಸಂವಾದದ ಮೂಲಕ, ಪರಸ್ಪರ ಒಪ್ಪಿಗೆಯ ಮೂಲಕ, ಪರಸ್ಪರ ಮೇಲೆ ವಿಶ್ವಾಸ ಇಟ್ಟುಕೊಂಡು ಇವತ್ತ ನಾವೆಲ್ಲರೂ ಜಗತ್ತಿಗೆ ಶಾಂತಿಯನ್ನು ಬಯಸ್ತೀವಿ ಅನ್ನುವಂಥ ರೀತಿಯೊಳಗ ಒಗ್ಗೂಡಿಕೊಂಡು ಎಲ್ಲಾ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಬೇಕಾಗಿದೆ. ಆ ದಿಶೆಯೊಳಗ ಇವತ್ತ ನಮ್ಮ ಎಲ್ಲ ರಾಷ್ಟ್ರಗಳ ಸರ್ಕಾರಗಳು, ರಾಜಕೀಯ ಪಕ್ಷಗಳು, ರಾಜನೀತಿಜ್ಞರು, ಆರ್ಥಿಕ ತಜ್ಞರು, ಬುದ್ಧಿಜೀವಿಗಳು ಎಲ್ಲರೂ ಕೂಡಿ ಈ ಒಂದು ಸಂವಾದದ ಮೂಲಕ ಯುದ್ಧಕ್ಕೆ ಪರಿಹಾರವನ್ನು ಕಂಡು ಹಿಡಿಯಲೇಬೇಕನ್ನುವಂಥ ಆಗ್ರಹ ನಮ್ಮದಾಗಿದೆ. ಅದಕ್ಕೆ ಈ ಗಲ್ಫ್ ದೇಶದ ಯುದ್ಧವು ಇರಾನಕ್ಕಷ್ಟ ಅಲ್ಲ, ಜಗತ್ತಿನ ಎಲ್ಲ ಇವತ್ತ ತೈಲ, ನೈಸರ್ಗಿಕ ಅನಿಲಗಳ ಗಲ್ಫ್ ದೇಶಗಳು ಇವತ್ತ ಜಗತ್ತಿಗೆ ಕೊಡಮಾಡುವಂತ ಸಂಪತ್ತನ್ನ ನಾಶ ಮಾಡುವುದರೊಳಗೆ ಇವತ್ತ ಯುದ್ಧದ ಮೂಲಕ ತೊಡಗಿವೆ ಅಂತಂದ್ರೆ ಬಹಳ ವಿಷಾದನೀಯ ಸಂಗತಿ. ಈ ಯುದ್ಧದಿಂದ ಇವತ್ತ ತೈಲ ಮತ್ತು ಅನಿಲ ಸರಬರಾಜು ಸ್ಥಗಿತಗೊಳ್ಳುವಂತ ಸಂದರ್ಭ ಬಂದೊದಗಿದೆ. ಅದನ್ನು ಬಿಟ್ಟದ್ದಾದರೆ ಇವತ್ತ ಪ್ರತಿಯೊಂದು ದೇಶದೊಳಗೆ ರಾಸಾಯನಿಕ ಗೊಬ್ಬರಗಳ ಉತ್ಪಾದನೆ, ಕೃಷಿ ಕ್ಷೇತ್ರದ ಉತ್ಪಾದನೆಗಳು, ರಸ್ತೆ ನಿರ್ಮಾಣ ಮೂಲ ಸೌಕರ್ಯಗಳು ಹಾಗೂ ಬೆಲೆ ಏರಿಕೆಯಂತ ಪದ್ಧತಿ, ಸರಬರಾಜು ಸರಪಳಿ ಸಂಪೂರ್ಣವಾಗಿ ವ್ಯತ್ಯಯಗೊಳ್ಳುತ್ತದೆ. ಅಪಾರ ಮಾನವ ಜೀವನ ಹಾನಿಯಾಗುತ್ತದೆ. ಈ ಹಾನಿಯೊಂದಿಗೆ ನಮ್ಮ ಜಗತ್ತಿನ ಎಲ್ಲಾ ಸಂಪನ್ಮೂಲಗಳನ್ನ ನಾಶಕ್ಕೆ ನಾವು ಎಡೆ ಮಾಡಿಕೊಟ್ಟಂತ ಆಗುತ್ತದೆ ಅಂತ ಭೀತಿ ಇವತ್ತು ಜಗತ್ತಿಗೆ ಆವರಿಸಿಕೊಂಡಿದೆ. ಈ ಭೀತಿಯನ್ನು ನಿವಾರಿಸಬೇಕಾಗಿತ್ತಂದ್ರೆ ಸ್ಟಾಪ್ ದಿ ವಾರ್, ಯುದ್ಧವನ್ನು ನಿಲ್ಲಿಸಿ ಸೌಹಾರ್ದತೆಯನ್ನ ಕಂಡುಕೊಳ್ಳುವ ಸಲುವಾಗಿ ಮಾತಿಗೆ ಸಂವಾದದ ಮೂಲಕ, ಚರ್ಚೆಯ ಮೂಲಕ ಪರಿಹರಿಸಿಕೊಳ್ಳಿ. ಆ ದಿಶೆಯೊಳಗ ಈ ಭಾರತ ಶಾಂತಿ ಸಾಗರದ ರೂಪದೊಳಗ ಕೆಲಸ ಮಾಡಬೇಕಾಗಿದ್ದೆ. ಅದಕ್ಕಾಗಿ ಪ್ರತಿಯೊಬ್ಬ ಭಾರತೀಯ ಇದಕ್ಕೆ ಎದ್ದು ನಿಂತು ಆ ದಿಶೆಯೊಳಗ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಜಗತ್ತಿಗೆ ದಿವ್ಯ ಸಂದೇಶವನ್ನು ಕೊಟ್ಟು ಇವತ್ತು ವಿಶ್ವ ಶಾಂತಿಯನ್ನು ಸ್ಥಾಪಿಸುವಲ್ಲಿ ನಮ್ಮೆಲ್ಲರ ಅತ್ಯಂತ ಕರ್ತವ್ಯವಾಗಿದೆ ಅಂತ ಹೇಳಿ ನಾ ಈ ಮೂಲಕ ತಿಳಿಸುತ್ತೇನೆ. ಧನ್ಯವಾದಗಳು.